ದೇಗುಲದಿಂದ ದಲಿತ ಯುವಕರನ್ನ ಹೊರಗೆ ಕಳುಹಿಸಿದ್ದ ಪ್ರಕರಣ. ಎಫ್ಐಆರ್ ಆಗಿ 4 ದಿನ ಕಳೆದ್ರೂ ಆರೋಪಿಗಳ ಬಂಧನವಿಲ್ಲ. ಮಧುಗಿರಿಯಲ್ಲಿ ಪೊಲೀಸರ ವಿರುದ್ಧ ದಲಿತ ಸಂಘಟನೆ ಆಕ್ರೋಶ. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ರಿಂದ ಈ ಕಡೆಗೆ ಮಾತಾಡಿ. ಸಮಾನತೆ ಬೇಕು ಅಂತ ತಾನೇ ಇವಾಗ ಪೂಜೆ ಮಾಡ್ಕೊಂಡ್ ಕೊಡ್ತಾರೆ, ಮಾಡ್ಕೊಡಲ್ವಾ? ಎಸ್ ವೀಕ್ಷಕರ, ಅದು ಮೇ 10ನೇ ತಾರೀಕು ಮಧುಗಿರಿ ತಾಲೂಕಿನ ಕವಣದಾಲ ಗ್ರಾಮದಲ್ಲಿನ ರಾಮಾಂಜನೇಯ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಲು ಬಂದಿದ್ದ ಪರಿಶಿಷ್ಟ ಜಾತಿಗೆ ಸೇರಿದ ಯುವಕನನ್ನ ದೇವಾಲಯದಿಂದ ಹೊರಗೆ ಕಳಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಮಹಿಳೆಯರು ಸೇರಿ 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ಘಟನೆ ನಡೆದು 4 ದಿನವಾದರೂ ಇನ್ನೂ ಪೊಲೀಸರು ತಪ್ಪಿತಸ್ಥರನ್ನ ಬಂಧಿಸುವಲ್ಲಿ ಮೀನಾಮೇಷ ಎಣಿಸ್ತಾ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೌದು, ಯುವಕ ನೀಡಿದ ದೂರಿನ ಮೇರೆಗೆ ಕವಣದಾಲ ಗ್ರಾಮಸ್ಥರಾದ ಗಿರಿಯಣ್ಣಗೌಡ, ಅನಂತ, ಶಿವಾನಂದ, ಯೋಗೇಶ, ಶಿವಮ್ಮ, ನಿಂಗಮ್ಮ, ಮಂಜುನಾಥ್, ಮಹಂತೇಶ, ವೀರೇಶ್, ಯಶೋದಮ್ಮ ವಿರುದ್ಧ ಬಿಎನ್ಎಸ್ 191/2 ದುಂಬಿ, 351 ಬೆದರಿಕೆ, 351/2 ಶಾಂತಿಭಂಗ, ಉದ್ದೇಶ ಪೂರ್ವಕವಾಗಿ ಅವಮಾನ ಸೇರಿ ವಿವಿಧ ಕಾಲಂ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಆದರೆ ಪೊಲೀಸರು ಮಾತ್ರ ತಪ್ಪಿತಸ್ಥರನ್ನ ಬಂಧಿಸುವಲ್ಲಿ ಯಾಕೋ ಮೀನಾಮೇಷ ಎಣಿಸ್ತಿದ್ದಾರೆ. ಇನ್ನು ನೀನು ದೇವಸ್ಥಾನದ ಒಳಗೆ ಇದ್ರೆ ಮೈಲಿಗೆಯಾಗುತ್ತೆ, ಹೊರಗೆ ಹೋಗೋ, ಇಲ್ಲದಿದ್ರೆ ನಿನ್ನ ಕೊಲೆ ಮಾಡ್ತೇವೆ, ನಿನ್ನನ್ನ ಮುಗಿಸಿ ಬಿಡ್ತೇವೆ, ನಿನ್ನ ಜಾತಿಯವರು ಎಂದು ದೇಗುಲದ ಒಳಗೆ ಬಂದಿಲ್ಲ, ನೀನೊಬ್ಬನೇ ಬಂದಿರುವುದು ಎಂದು ಬೆದರಿಕೆ ಹಾಕಿದ್ರು ಎಂದು ಯುವಕ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ. ಯುವಕ ಮೇ 10ರಂದು ಸಂಜೆ ಪೂಜೆ ಮಾಡಿಸಲು ದೇವಸ್ಥಾನಕ್ಕೆ ಹೋಗಿದ್ದ. ಈ ವೇಳೆ ಸ್ಥಳದಲ್ಲಿದ್ದ ಒಕ್ಕಲಿಗ ಸಮುದಾಯದವರು ಯುವಕನನ್ನ ಹೊರಗೆ ಕಳಿಸಿದ್ರು. ಇದೇ ವಿಚಾರವಾಗಿ ದೇಗುಲದ ಮುಂಭಾಗದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ಈ ಗಲಾಟೆ ಕುರಿತು ವಿಡಿಯೋವು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಮೇ 11ರಂದು ಪೊಲೀಸರು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಶಾಂತಿ ಸಭೆಯನ್ನ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಹೋಗಲು ಯಾರಿಗೂ ನಿರ್ಬಂಧ ವಿಧಿಸದಂತೆ ಸೂಚಿಸಿದ್ರು. ಹೇಳ್ರಪ್ಪ, ಅದೇನು ಹೇಳ್ರಿ, ಇವಾಗ ಅದೇನು ಹೇಳ್ತೀರಾ ಹೇಳೋಣ. ನಾವೇನು ಹೇಳಂತ ಹೇಳ್ರಿ, ಮಾತಾಡ್ರಿ, ಅದೇನು ಮಾತಾಡ್ತೀರಿ ಮಾತಾಡ್ರಿ. ಇವಾಗ ದೇವಸ್ಥಾನ ಒಳಗೆ ಬಂದಿದ್ದು ತಪ್ಪಾಯ್ತು ನಂದು. ಏನು ತಪ್ಪು? ದೇವಸ್ಥಾನ ಒಳಗೆ ಬಂದಿದ್ದು ಏನು ತಪ್ಪಪ್ಪ? ಹಾಂ ಹೇಳ, ನೀನು ಯಾರು ಹಂಗಾರೆ ನಾನು ಒಳಗೆ ಹೋಗಂಗಿಲ್ವಾ? ನೀವ್ ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನೀನ್ ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನಾವೇನು ಮಾತಾಡಂಗಿಲ್ಲಪ್ಪ ಸ್ವಾಮಿ. ಇದ್ಯಾವುದು ರಾಮಾಂಜನೇಯ ದೇವಸ್ಥಾನ, ನಾನು ಒಳಗೆ ಹೋಗಂಗಿಲ್ವಾ? ದೇವ್ರ ಹೆಸರು ಗೊತ್ತಿಲ್ಲ ನನಗೆ. ಹೇಳೋಣ, ಇನ್ನೊಂದು ತಿರ್ಗಾಣ ಮಾತು ಹೇಳೋಣ. ಕೆಲಸ ಮಾಡಕ್ಕೆ ನಾನೇ ಮಾಡ್ಕೋಬೋದಪ್ಪ, ಹಿಂಗೆ ಕೊಟ್ಟು ಮಾಡ್ಕೊ. ಅಲ್ಲ ಹೇಳೋಣ, ದೇವ್ರ ಹೆಸರು ಗೊತ್ತಿಲ್ಲ ಅಂತ. ಅಲ್ಲ ಹೇಳಿದ್ದು ನಾನು ಒಳಗೆ ಹೋಗಿದ್ದೆ ನಾನು ತಪ್ಪು ಅಂತಂದ್ರೆ ಇವಾಗ ಹೇಳ್ರಿ ಅದೇನು ಏನು, ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ. ಹೋಗ್ಲಿ ಆಯ್ತು, ಅದೇನ್ ಮಾಡ್ಕಂತ ಮಾಡ್ಕೋರಿ. ನಾನು ಏನು ಮಾಡಕ್ ನೀನ್ ಮಾಡಕ್ ಬಂದಿರೋದು, ನಾನ್ ಮಾಡಕ್ ಬಂದಿಲ್ಲ, ನಾನು ಏನಂದೆ ಅಲ್ಲಿ ಏನು ಕಣ ಒಳಗೆ ಹೋಗಂಗಿಲ್ಲ. ಅದೇ ನಾನು ಏನು ಕೊಳಕ್ ಹೋಗಂಗಿಲ್ಲ. ಹೇಳು, ನಮ್ಮ ರೋಗಿಯವರ ಬಿಟ್ಟವರ ನನಗೆ ಗೊತ್ತಿಲ್ಲ. ಇಲ್ಲಿ ನಾನ್ ಬಂದಿದ್ದೇನೆ, ನನಗೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ. ಅದೇ ಒಳಗೆ ಏನಕ್ಕೆ ಬರಂಗಿಲ್ಲ. ನಿನ್ನಂಗೆ ನಾವು ತಾನೆ, ನಿನ್ನಂಗೆ ನಾನು ಒಬ್ಬ ಮನುಷ್ಯ ತಾನೆ ಅಲ್ವೇ ಅಣ್ಣ. ಮತ್ತೆ ಅವನು ಒಳಗಿಂದ ಯಾಕೆ ಏನು ಕರ್ಸಿದ್ರು ನನ್ನ? ಅವ್ರು ಏನು ಒಳಪಟ್ಟಿ ಹಿಡ್ಕೊಂಡು ಕರ್ದಿಲ್ಲ, ಗೌರವವಾಗಿ ಕರೆದ್ರು. ಏನು ಕರೆದ್ರು ಹೇಳ್ರಿ, ಅದ್ನ ಹೇಳ್ರಿ. ನೀನೇ ಕರ್ದಿದ್ದು ಹೇಳು. ವರಿಕ್ ಏನು ಕರ್ದೆ? ನಿಮ್ ಜನ ಎಲ್ಲ ಒಳಗೆ ಕುಂತಿದ್ರು ತಾನೆ, ನನ್ನೇ ಯಾಕೆ ಕರ್ದೆ ಟಾರ್ಗೆಟ್ ಮಾಡಿ ನೀನು? ಇವಾಗ ನಿಮ್ಮ ಯಾರು ಮಾಡ್ಕೋರ ನಮ್ಮ
ನಾನ್ ಪೂಜೆ ಮಾಡಕ್ಕಾಗಲ್ಲ. ಬಂದಿದೆ ನಿಮ್ಮ ಯಾರನ ಯಾರು ಬಂದಾರೋ ಬಿಟ್ಟೋ ನನಗೆ ಗೊತ್ತಿಲ್ಲ. ನಾನ್ ಬಂದಿದ್ದೀನಿ. ಮಾತಾಡ್ರಿ, ಆಯ್ತು ಮಾತಾಡ್ರಿ. ನೀನ್ ಯಾರು ಮಾಡ ಕರ್ದಿದ್ದು? ಬೆಳಿಗ್ಗೆ ಸಾಕು, ನನ್ ಫೋನ್ ನನಗೆ ಸಾಕಣ. ಸಮಸ್ಯೆ ಬೇಡ, ಪೂಜೆ ಮಾಡ್ದಂಗ್ ಕೊಟ್ರಿ ನನ್ಗೆ ಅಷ್ಟೇ. ಬೇಡ, ನೀನ್ ಮಾತಾಡ್ಬೇಡ. ಇಷ್ಟ ದಿನ ಬಂದಿರೋದು ಬೇಡ ನನಗೆ. ಇವತ್ತು ಬಂದು ನಾನು ಹಿಂದೂ ಕಾಲದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡ್ಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ರಿಂದ ಈ ಕಡೆಗೆ ಮಾತಾಡ್ರಿ. ಸಮಾನತೆ ಬೇಕು ಅಂತ ತಾನೇ. ಆದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಏನು ಎಲ್ಲರಿಗೂ ಸಮಾನತೆ ಹಕ್ಕಿನಂತೆ ಲಿಂಗ, ಜಾತಿ, ವರ್ಣ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಕಡೆಗೂ ಮುಕ್ತ ಅವಕಾಶ ಇದೆ. ಹಾಗಾಗಿ ಈ ಒಂದು ದೇವಸ್ಥಾನ ಅಂತಾನೆ ಅಲ್ಲ, ನಮ್ಮ ಇಡೀ ಭಾರತದಲ್ಲಿ ಯಾವುದೇ ದೇವಸ್ಥಾನಕ್ಕೂ ಕೂಡ ಯಾರೇ ಪ್ರವೇಶಿಸೋದಕ್ಕೆ ಅಡ್ಡಿ ಇಲ್ಲ. ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇರ್ತದೆ. ಇವಾಗ ಶಾಂತಿ ಸಭೆ ಮಾಡಲಾಗಿ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಿದ್ದೀರಾ. ಮುಖಂಡರು ಹಾಗೂ ಈಗಾಗಲೇ ಏನು ಬಾಧಿತರಿದ್ದಾರೆ ಅವರು ಕೂಡ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಅದರ ಮೂಲಕ ಈ ಶಾಂತಿ ಸಭೆ ಮೂಲಕ ಅವರನ್ನ ನಾವು ಈ ದೇವಸ್ಥಾನದ ಒಳಗಡೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಮತ್ತು ಎಲ್ಲರಿಗೂ ಕೂಡ ಸಮಾನತೆಯಿಂದ ದೇವರ ಪೂಜೆ ಮಾಡಲಿ. ಆದರೆ ಘಟನೆ ನಡೆದು 4 ದಿನ ಕಳೆದರೂ ಬಡವನಹಳ್ಳಿ ಪಿಎಸ್ಐ ಕಾಂತರೆಡ್ಡಿ ಆರೋಪಿಗಳನ್ನ ಇದುವರೆಗೂ ಬಂಧಿಸಿಲ್ಲ. ಆರೋಪಿಗಳನ್ನ ಬಂಧನಕ್ಕೆ ಪೊಲೀಸ್ ಇಲಾಖೆ ಮೀನಾಮೀಷ ಮಾಡ್ತಾ ಇದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ದಲಿತ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.